ಸಚಿವ ಶಿವಾನಂದ ಪಾಟೀಲ್ ಅವರು ಈಗ ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕಂತ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಬಗ್ಗೆ ಏನಂತ ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಈಗ ಅವಹೇಳನಕಾರಿಯಾಗಿ ಮಾತಾಡಿರುವಂಥದ್ದು. ಶಿವಾನಂದ ಪಾಟೀಲ್ ಅವರು ಇವತ್ತೇನು ಮೊದಲಲ್ಲ, ಹಿಂದೇನೂ ಕೂಡ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ. ಮೊದಲು ಕಡಿಮೆ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು, ಅವಾಗ ಕಡಿಮೆ ಸಂಖ್ಯೆ ಇತ್ತು. ಈಗ 5 ಲಕ್ಷ ಕೊಡೋದ್ರಿಂದ ಜಾಸ್ತಿ ಆಗಿದೆ ಅನ್ನೋ ವಿವಾದಾತ್ಮಕ ಹೇಳಿಕೆ, ರೈತರ ಮನಸ್ಸಿಗೆ ನೋವು ಮಾಡುವಂಥ ಹೇಳಿಕೆ, ರೈತರನ್ನು ಕಡೆಗಣಿಸೋ ಹೇಳಿಕೆಯನ್ನು ಕೊಟ್ಟಿದ್ದರು. ಇದು 2ನೇ ಬಾರಿ. ಬರೋದನ್ನ ಕಾಯ್ತಾ ಇರ್ತಾರೆ. ಮಳೆ ಬರಲಿಲ್ಲ ಅಂದರೆ ರೈತರಿಗೆ ಸಂತೋಷ, ಬರ ಪರಿಹಾರ ದುಡ್ಡು ಸಿಗುತ್ತೆ ಅಂತೇಳಿ ಬರ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಂಥ ಒಂದು ಹೇಳಿಕೆ ಇಡೀ ರೈತ ಸಮುದಾಯಕ್ಕೆ ಮಾಡಿದಂಥ ಅವಮಾನ. ರೈತರು ಕಷ್ಟ ಬಿದ್ದು ಬೆಳೆ ಬೆಳೀತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಇವ್ರು ಬರದಲ್ಲಿ ಕೊಡೋದು 10,000 20,000 ರೂಪಾಯಿ ಹಣ, ಅದು 2,000 ರೂಪಾಯಿ ಕೊಡ್ತಾಯಿದ್ದಾರೆ. ಇವ್ರು 2,000 ರೂಪಾಯಿಗೋಸ್ಕರ ರೈತ ಬರ ಬರಲಿ ಅಂತ ಕಾಯಕ್ಕೆ ಸಾಧ್ಯನಾ? ಇವ್ರು ಕೊಡೋವಂಥ 2,000 ರೂಪಾಯಿ ಒಂದು ದಿನದ ಖರ್ಚಿಗೂ ಆಗೋಲ್ಲ, ಒಂದು ಸರಿ 1 ಎಕರೆನ ಉಳುಮೆ ಮಾಡೋಕ್ಕೂ ಆಗೋಲ್ಲ 2,000 ರೂಪಾಯಿ. ಅಂಥ ಒಂದು ನೀಚ ಕೆಲಸವನ್ನು ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರೈತ ವಿರೋಧಿಯಾಗಿ ರೈತರ ಮನಸ್ಸಿಗೆ ಘಾಸಿ ಮಾಡುವಂಥದ್ದು, ರೈತರನ್ನು ಕಡೆಗಣಿಸುವಂಥದ್ದು, ಅನ್ನದಾತನಿಗೆ ಅವಮಾನ ಮಾಡಿರುವಂಥ ಈ ಪ್ರಕರಣ ಏನಿದೆ, ಇಡೀ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಎಂಥ ಕೆಟ್ಟ ನಿಲುವನ್ನು ಅವ್ರ ಮನಸ್ಥಿತಿ ಅರ್ಥ ಆಗ್ತದೆ. ಅವ್ರಿಗೆ ಅನಿಸುತ್ತೆ ಇನ್ನೂ ಟಿಪ್ಪು ಮನಸ್ಥಿತಿಯಿಂದ ಆಚೆ ಬಂದಿಲ್ಲ. ಅವ್ರಿಗೆ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತಾರೆ. ರೈತರಿಗೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ರೈತರನ್ನ ಒಂದು ರೀತಿ ಅವಮಾನ ಮಾಡುವಂಥದ್ದು, ಇದು ಅವ್ರ ಚಾಳಿ ಆಗೋಗ್ಬಿಟ್ಟಿದೆ. ಈ ಸರ್ಕಾರ 5 ನಿಮಿಷವೂ ಅಧಿಕಾರದಲ್ಲಿರುವಂಥ ಯೋಗ್ಯತೆ ಕಳ್ಕೊಂಬಿಟ್ಟಿದ್ದಾರೆ. ಯಾವಾಗ ರೈತರನ್ನು ಹೀಯಾಳಿಸ್ತಾರೆ, ಈ ಸರ್ಕಾರಕ್ಕೆ ಅಧಿಕಾರ ನಡೆಸುವಂಥ ಯೋಗ್ಯತೆ ಇಲ್ಲ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ.